ಹಲೋ ನಮಸ್ಕಾರ. ಆ, ಇವತ್ತು ನ್ಯೂಸ್ ಪತ್ರಿಕೆ ಕುರಿತು ನಮ್ಮ ಸಮಾಚಾರ. ಓಕೆ. ಸೊ ಪ್ರತಿ ಬಾರಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಬಹುದೊಡ್ಡ ದುರಂತ ಅಂತಂದ್ರೆ ಎವ್ರಿಡೇ ನ್ಯೂಸ್ ಪೇಪರ್ ಓದಬೇಕು. ಎವ್ರಿಡೇ ನ್ಯೂಸ್ ಪೇಪರ್ ಓದಿದ್ರೆ ಎಕ್ಸಾಮ್ಸ್ ಕ್ಲಿಯರ್ ಆಗುತ್ತೆ ಅನ್ನೋದು ಅರ್ಧ ಸತ್ಯ, ಅರ್ಧ ಸುಳ್ಳು. ಓಕೆ. ಸೊ ನೀವು ಒಂದೆರಡು ವರ್ಷ ಅಥವಾ 3 ವರ್ಷ ಓದಿದ ನಂತರದಲ್ಲಿ ಪತ್ರಿಕೆಯನ್ನ ಸೆಲೆಕ್ಟಿವ್ ಆಗಿ ಓದಬೇಕು. ಓಕೆ, ಸೆಲೆಕ್ಟಿವ್ ರೀಡಿಂಗ್ ಅಂತಕ್ಕಂಥದ್ದು ನಮ್ಮ HYT, ಹೈ ಯೀಲ್ಡಿಂಗ್ ಟಾಪಿಕ್ಸ್. ಸೊ ಆದ್ಮೇಲೆ ನಿಮ್ಗೆಲ್ಲ ಗೊತ್ತಿರ್ತಕ್ಕಂಥದ್ದು. ಓಕೆ, ಅದು ಲೇಬರ್, ಅದು ಲ್ಯಾಂಡ್ ಸರ್ವೇರ್ ಇರ್ಬೋದು, ವಿಲೇಜ್ ಅಕೌಂಟ್ ಇರ್ಬೋದು, PS ಇರ್ಬೋದು, KS ಇರ್ಬೋದು. ರೀಡ್ ಸೆಲೆಕ್ಟಿವ್ಲಿ. ಬಹಳಷ್ಟು ಜನ ಬುಕ್ ಲಿಸ್ಟ್ ಕೇಳ್ತಾರೆ, ಬಟ್ ಬುಕ್ಕಲ್ಲಿ ಏನು ಓದಬೇಕು ಅಂತ ಕೇಳಲ್ಲ. ಓಕೆ. ಸೊ ಈ ನಿಟ್ಟಿನಲ್ಲಿ ಇಂದು ಅಂದ್ರೆ ಭಾನುವಾರ ಜುಲೈ 19, 2026 ಅಂದ್ರೆ ಈ ದಿನದ ಒಂದು ಪ್ರಶ್ನೆ ಪತ್ರಿಕೆ, ಯಾವುದು ಇದು ಒಂದು ನ್ಯೂಸ್ ಪತ್ರಿಕೆ, ನ್ಯೂಸ್ ಪೇಪರ್ ಅನ್ನ ನಾನು ನಿಮ್ಮ ಮುಂದೆ ಹೇಗೆ ಓದ್ಬೇಕಂತ ಹೇಳ್ತೀನಿ. ಓಕೆ. ಈಗಾಗಲೇ ಆಲ್ರೆಡಿ ನಾನು ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ಸಿಕ್ಕಾಪಟ್ಟೆ ಡಿಸ್ಕಷನ್ ಮಾಡಿದ್ದೀನಿ. ಓಕೆ. ಸೊ ಇವತ್ತು ಮತ್ತೆ ಹೇಳ್ತಾ ಇದ್ದೀನಿ, ಕೀಪ್ ಇಟ್ ಇನ್ ಅವರ್ ಮೈಂಡ್. ಓಕೆ, ದೇರ್ ಆರ್ ಓನ್ಲಿ ಟೂ ಥಿಂಗ್ಸ್. ಓಕೆ, ದೇರ್ ಆರ್ ಓನ್ಲಿ ಟೂ ಥಿಂಗ್ಸ್ ಯು ಹ್ಯಾವ್ ಟು ರೀಡ್ ಫ್ರಮ್ ದಿಸ್ ಪೇಪರ್. ಓಕೆ, ರೆಸ್ಟ್ ಆಫ್ ದಿ ಥಿಂಗ್ಸ್ ಆರ್ ವೇಸ್ಟ್, ಅನ್ವಾಂಟೆಡ್ ಸ್ಕ್ರಾಪ್. ಓಕೆ. ಸೊ ಈ ನಿಟ್ಟಿನಲ್ಲಿ ಬನ್ನಿ ಹೋಗೋಣ ಈಗ ವಿಜಯ ಕರ್ನಾಟಕದ್ದು. ಸೊ ಈ ಫಸ್ಟ್ ಪೇಪರಲ್ಲಿ ಕಂಪ್ಲೀಟ್ ಆಗಿ ಆಳ್ವಾಸ್. ಓಕೆ, ಇವರ ಒಂದು ಸಂಸ್ಥೆಯ ಒಂದು ಅಡ್ವರ್ಟೈಸ್ಮೆಂಟ್ ಇದೆ. ಸೊ ಇದ್ರ ಬಗ್ಗೆ ನಮಗೆ ಬೇಡ. ಓಕೆ, ನೋಡಿ, ಸಂಡೇ ಆಗಿದ್ದಕ್ಕೆ ಕಾರಣ ಟ್ರ್ಯಾಕ್ನಲ್ಲಿ DK ಹೈ ಸ್ಪೀಡ್ ರೈಲು. ಇದು ರಾಜಕೀಯ ವಿಶ್ಲೇಷಣೆ ಬೇಡ, ಎಕ್ಸಾಮ್ಸ್ಗೆ ಬರಲ್ಲ. ಶರೀರ ಬಿದ್ದರೂ ಶಾರೀರ ಉಳಿದಿದೆ. ಇದು ಜಾನಕಿ ಅಮ್ಮನವರ ಕುರಿತ ಲೇಖನ. ನ್ಯೂಸ್ ಇದು, ವಿಚಾರ ಇದು, ಕಂಟೆಂಟ್ ಇದು, ಆದರೆ ಪರೀಕ್ಷೆಗೆ ಬರಲ್ಲ. ಓಕೆ. ಎಲ್ಲರೂ ಮೂಗು ಮುರಿಯುವಂತಹ ಕಸವೇ ಆಕೆ ಪಾಲಿಗೆ ಚಿನ್ನ. ಇದು ಒಂದು ಸ್ಫೂರ್ತಿದಾಯಕವಾದಂತಹ ಒಂದು ಆರ್ಟಿಕಲ್, ಬಟ್ ಪರೀಕ್ಷೆಗೆ ಬರಲ್ಲ. ಓಕೆ. ಸೊ ಆದ್ದರಿಂದ ಇಂತಹ ಆರ್ಟಿಕಲ್ಗಳು ನಮಗೆ ಟೈಮ್ ಪಾಸ್ ಮಾಡ್ತವೆ ಹೊರತು ಎಕ್ಸಾಮ್ಸ್ ಅನ್ನ ಕ್ಲಿಯರ್ ಮಾಡಿಸಲ್ಲ. ಯಾಕೆ ಸರ್ ಅಂದ್ರೆ ಈ ನ್ಯೂಸ್ ಪೇಪರ್ ಇಂಥವರೆಲ್ಲ ಕೊಡ್ತಾರೆ ಅಂತಂದ್ರೆ, ದಿಸ್ ನ್ಯೂಸ್ ಪೇಪರ್ ಇಸ್ ಮೆಂಟ್ ಫಾರ್ ಕಾಮನ್ ಮ್ಯಾನ್, ನಾಟ್ ಫಾರ್ ಯು. ಓಕೆ, ಸ್ಪರ್ಧಾತ್ಮಕ ಪರೀಕ್ಷೆಗೆ ಪ್ರಿಪೇರ್ ಮಾಡಿರತಕ್ಕಂಥ, ಇದು ಜನಸಾಮಾನ್ಯರಿಗೆ ಪ್ರಿಪೇರ್ ಆಗಿರ್ತಕ್ಕಂಥ ಪತ್ರಿಕೆ. ಸೊ ರೋಮಾಂಚನದ ದಾರಿಯಲ್ಲಿ ಈ ರೋಮಾಂಚನ ಬೇಡ. ಸ್ಕೋರ್ ಬೋರ್ಡ್ ಹೇಳದ ಸೋಬರ್ಸ್ ಕತೆ, ಗ್ಯಾರಿ ಸೋಬರ್ಸ್ ಅಂತಕ್ಕಂಥ ಒಬ್ಬ ಜಗತ್ತಿನ ಶ್ರೇಷ್ಠ ಬ್ಯಾಟ್ಸ್ಮನ್ ಮರಣವನ್ನು ಹೊಂದಿದ್ದಾರೆ. ಇವರ ಕುರಿತು 1-2 ಲೈನ್ ಇನ್ಫಾರ್ಮೇಶನ್ ತಿಳ್ಕೊಂಡ್ರೆ ಸಾಕು. ಇಷ್ಟು ಬಿಟ್ರೆ ಇನ್ನೇನು ಬರಲ್ಲ. ಈ ಕತೆ, ಚಿತ್ರಕಥೆ, ದಂತಕಥೆಗಳ ಬಗ್ಗೆ ನಾವು ಓದುವ ಅವಶ್ಯಕತೆ ಇಲ್ಲ. ಹಾಗಂತೇಳಿ ನಾನು ಇವರು ಓದಕ್ಕೆ ಅರ್ಹರಲ್ಲ, ನಾನು ಓದಬೇಕು. ಆದರೆ ನೀವು ನಾಳೆ ಅಸಿಸ್ಟೆಂಟ್ ಕಮಿಷನರ್, PSI ಅಥವಾ KS IAS ಆದಾಗ ಟ್ರೈನಿಂಗ್ ಸೆಂಟರ್ ಹೋಗ್ತಲ್ಲ, ಅವಾಗೆಲ್ಲ ಇಂಥವೆಲ್ಲ ಓದ್ಕೊಂತ ಹೋಗಿ, ಬಯೋಗ್ರಫಿನ ಓದ್ಕೊಂತ ಹೋಗಿ, ಎಲ್ಲ ಓದ್ಕೊಂತ ಹೋಗಿ. ಈಗ ಟೈಮ್ ಇಲ್ಲ. ಓಕೆ. ಸೊ ಈಗ ಪತ್ರಿಕೆಯವರು ಅಡ್ವರ್ಟೈಸ್ಮೆಂಟ್ ಅಟ್ರಾಕ್ಟ್ ಮಾಡ್ಬೇಕಂತೇಳಿ ಎರಡೆರಡು ಮುಖಪುಟಗಳನ್ನು ತರ್ತಾರೆ. ಓಕೆ. ಸೊ ಇಲ್ಲಿ ಊಟ ಏನೇನಿದೆ ನೋಡೋಣ. ಸೊ ಈಗ ನಮ್ಮ HYT ಒಂದು ಬಂತು. ಆದ್ಮೇಲೆ ಈ HYTಗೆ ಹೋಗೋಕ್ಕಿಂತ ಮುಂಚೆಗೆ 6 to 7 months ಕರೆಂಟ್ ಅಫೇರ್ಸ್ ಅನ್ನ ವಿಲೇಜ್ ಅಕೌಂಟೆಂಟ್ ಅಂಡ್ ಲ್ಯಾಂಡ್ ಸರ್ವೇರ್ಗೆ ಕರೆಂಟ್ ಅಫೇರ್ಸ್ ಕೋರ್ಸ್ ಅನ್ನ ಮಾಡಿದ್ದೀನಿ. ಸೊ ನಾನೇ ಆಲ್ಮೋಸ್ಟ್ ಒಂದು ಅರ್ಧ ಕ್ಲಾಸ್ನ ಹ್ಯಾಂಡಲ್ ಮಾಡ್ತೀನಿ. ಓಕೆ. ತದನಂತರದಲ್ಲಿ ನಮಗೆ ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ ಮೆಟೀರಿಯಲ್ಸ್ ನಿಮಗೆ ಸಿಗುತ್ತೆ. ನಿಮ್ಗೆ ಈಗಾಗಲೇ ಗೊತ್ತಿರುತ್ತೆ, ವಿ ಹ್ಯಾವ್ ಬ್ರಾಟ್ HYT ಕರೆಂಟ್ ಅಫೇರ್ಸ್, ಹೈ ಯೀಲ್ಡಿಂಗ್ ಟಾಪಿಕ್ ಮಂತ್ಲಿ ಕರೆಂಟ್ ಅಫೇರ್ಸ್ ಅನ್ನ ಆ ಕೋರ್ಸ್ ಅಲ್ಲಿ ನಾವು ಕೊಡ್ತೀವಿ. ಆ ಕೋರ್ಸ್ ಲಿಂಕ್ ಅನ್ನ ಕೆಳಗಡೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಪಿನ್ ಮಾಡಿರ್ತೀನಿ. ಸೊ ಆಸಕ್ತರು ತೆಗೆದುಕೊಳ್ಬಹುದು. ಸೊ ಪೇಜ್ ಟು ಪೇಜ್ ಮ್ಯಾಗಝೀನ್ ಅಥವಾ ಪೇಜ್ ಟು ಪೇಜ್ ನ್ಯೂಸ್ ಪೇಪರ್ ಓದ್ತಕ್ಕಂಥದ್ದು ಎಕ್ಸಾಮ್ಗೆ ಸೂಸೈಡಲ್, ಅದೊಂದು ಆತ್ಮಹತ್ಯೆಗೆ ಸಮ. ಓಕೆ. ಸೊ ಈ ಒಪ್ಪನ್ ಬಗ್ಗೆ ಬರಲ್ಲ. ಓಕೆ. ತದನಂತರದಲ್ಲಿ ನವ ಬಾಹ್ಯಾಕಾಶ ವಿಕ್ರಮ, ಇದು ಎಕ್ಸಾಮ್ಸ್ಗೆ HYT. ಸರ್ ಇದ್ರ ಬಗ್ಗೆ ನೀವು ಬರ್ಕೋಬೇಕು. ಇದು ಮೊದಲ HYT. ಓಕೆ. ಇದು ಇದರ ಕುರಿತು ನೀವು ಬರೆದಾಗ PSI ಎಸ್ಸೆ, ತದನಂತರದಲ್ಲಿ XI ಸಬ್ ಇನ್ಸ್ಪೆಕ್ಟರ್ಗೆ ನೀವು ಮೊದಲು ಎಸ್ಸೆ ಇತ್ತು, ಈಗ ಇಲ್ಲ.
ತದನಂತರ KS IAS ಎಸ್ಎಗೆ ಇಂತಹ ವಿಚಾರಗಳು ನಿಮ್ಮ ಎಕ್ಸಾಮ್ಸ್ಗೆ ತುಂಬಾ ಮಾರ್ಕ್ಸ್ ನೀವು ಅದೇ ಹಳೆ ಕಥೆಗಳನ್ನ ಓದಬಾರ್ದು. ಏನ್ ಹಳೆ ಕಥೆ? ಆರ್ಯಭಟ ಉಪಗ್ರಹ ಉಡಾವಣೆ. ಎಲ್ಲಿದ್ದೀರಿ ನೀವೆಲ್ಲ? 1975 ಇದ್ದೀರಿ. ಬರ್ರಿ ನೀವು 2026ಕ್ಕೆ ಬನ್ರಿ ರೀ. ಬಾಹ್ಯಾಕಾಶದಲ್ಲಿ ಭಾರತದ ಸಾಧನೆ ಏನಪ್ಪಾ ಅಂತಂದ್ರೆ ನೀವು ಆರ್ಯಭಟ ಹಿಡ್ಕೊಂಡು ಕೂತ್ಕೊಂಡ್ರಿ ನಾವೇನ್ರಿ ಮಾಡಕ್ಕಾಗತ್ತೆ? ಹೌ ಯು ಆರ್ ಗೋಯಿಂಗ್ ಟು ಗೆಟ್ ಎ ಮಾರ್ಕ್ಸ್? ಯು ಟೆಲ್ ಮೀ. ನೋ, ಹೈಲಿ ಇಂಪಾಸಿಬಲ್. ಸೊ ಇಂತಹ ವಿಚಾರಗಳನ್ನ ಫ್ರೆಶ್ ಕಂಟೆಂಟ್ ಇದು ನೋಡಿ. ಹಳಸಲು ಸರಕುಗಳನ್ನು ಬಳಸುವುದಕ್ಕಿಂತ ಈ ಹೊಸ ಕಂಟೆಂಟ್ ಅನ್ನು ಉಪಯೋಗಿಸಿ ನಿಮ್ಮ ಮೇನ್ಸ್ ಮಾರ್ಕ್ಸ್ ಜಾಸ್ತಿ ಬರುತ್ತೆ, ಎಸ್ ಎ ಮಾರ್ಕ್ಸ್ ಜಾಸ್ತಿ ಬರುತ್ತೆ. ಇಂಟರ್ವ್ಯೂ ಅಲ್ಲಿ ಇಂಥ ವಿಚಾರಗಳನ್ನು ಮಂಡನೆ ಮಾಡಿ ನಿಮ್ಗೆ ಹೈಯೆಸ್ಟ್ ಸ್ಕೋರ್ ಬರೋದು ನನ್ನ ಹೆಸರೇ ಅಲ್ಲ. ಓಕೆ, ಸೊ ದಿಸ್ ಈಸ್ ಕಾಲ್ಡ್ ಅಪ್ರೋಚ್. ಬನ್ನಿ ನೋಡಿ, ಮೊದಲ ನೋಡಿ ಎಕ್ಸಾಮಿನರ್ಸ್ಗೆ ಮೊದಲ ಅಂದ್ರೆ ಇಷ್ಟ. ಅವ್ರಿಗೆ ಮೊದಲ ಅಂದ್ರೆ ತುಂಬಾ ಇಷ್ಟ. ಮೊದಲ ಖಾಸಗಿ ರಾಕೆಟ್ ಯಶಸ್ವಿ. ಓಕೆ, ಅಂತರಿಕ್ಷ ಕ್ಷೇತ್ರದಲ್ಲಿ ಸ್ಕೈ ರೂಟ್ ಮೈಲುಗಲ್ಲು. ಸ್ಕೈ ರೂಟ್ ಅಂತಕ್ಕಂತಹ ಒಂದು ಸ್ಟಾರ್ಟ್ಅಪ್. ಸೊ ಹೊಸ ಯುವಕರು ಸ್ಥಾಪನೆ ಮಾಡಿದಂತಹ ಈ ಸ್ಟಾರ್ಟ್ಅಪ್ ಭಾರತದ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಖಾಸಗಿ ಕಂಪನಿಯೊಂದು ಯಶಸ್ವಿಯಾಗಿ ಒಂದು ಉಪಗ್ರಹವನ್ನ ಆ ಕಕ್ಷೆಯಲ್ಲಿ ಸೇರಿಸ್ತಕ್ಕಂಥದ್ದೆಯಲ್ಲ, ಇದು ಸಾಧನೆ. ನೀವು ಅಮೆರಿಕಕ್ಕೆ ಹೋದಾಗ ಅಲ್ಲಿ ಸ್ಪೇಸ್ ಎಕ್ಸ್, ಎಲಾನ್ ಮಸ್ಕ್ ಹೊಡೆತನದ ಖಾಸಗಿ ಕಂಪನಿ ಇದಾವೆ. ಅದೇ ಮಾದರಿಯ ಖಾಸಗಿ ಹೊಡೆತನದ ಕಂಪನಿಗಳು ಈ ಒಂದು ಭಾರತದಲ್ಲಿ ತಲೆ ಎತ್ತಿ ನಿಲ್ತಕ್ಕಂತಹ ಒಂದು ಸನ್ನಿವೇಶ ಇದು. ಆತ್ಮನಿರ್ಭರ ಭಾರತ, ಇಂತಹ ವರ್ಡ್ಗಳನ್ನು ಮೆನ್ಷನ್ ಮಾಡ್ಬೇಕ್ರಿ. ಆತ್ಮನಿರ್ಭರ ಭಾರತ. ಓಕೆ, ಸೊ ಇಂತಹ ವರ್ಡ್ಸ್ ಮೆನ್ಷನ್ ಮಾಡಿದ್ರೆ ನಿಮಗೆ ಹೆಲ್ಪ್ ಆಗುತ್ತೆ. KS ಮೀನ್ಸು, IS ಮೀನ್ಸು. ಓಕೆ, ಯೋಜನೆ ಹೆಸರು ಮಿಷನ್ ಆಗಮನ್. ಓಕೆ, ಈ ಟೈಮು ಕೇಳಲ್ಲ. ಎಲ್ಲಿಂದಪ್ಪ ಉಡಾವಣೆ ಮಾಡ್ತಾರೆ? ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರ, ಶ್ರೀಹರಿಕೋಟ. ಓಕೆ, ರಾಕೆಟ್ನ ಎತ್ತರ 22 ಮೀಟರ್ ಇದೆ. ಓಕೆ, ಪೇಲೋಡ್ಸ್ ಬಗ್ಗೆ ಮೆನ್ಷನ್ ಮಾಡಿಲ್ಲ. 32 ಕೃತಕ ವಜ್ರಗಳನ್ನು ಬಳಸಿ ಬೆಂಗಳೂರು ಮೂಲದ ಸಂಜನಾ ಅವರು ತಯಾರಿಸಿದ ಕಾಸ್ಮಿಕ್ ಬ್ಲೂಮ್ ಎಂಬ ವಜ್ರದ ಕಮಲದ ಹೂವಿನ ಕಲಾಕೃತಿಯನ್ನು ಕೂಡ ಈ ಮಿಷನ್ ಮೂಲಕ ಬಾಹ್ಯಾಕಾಶಕ್ಕೆ ಕಳುಹಿಸಲಾಗಿದೆ. ಇದರ ಮೌಲ್ಯ 10 ಲಕ್ಷ. ಓಕೆ, ವಜ್ರದ ಕಲಾಕೃತಿಯ ಕಲೆ, ತಂತ್ರಜ್ಞಾನ, ಔದ್ಯಮಿಕತೆ ಮತ್ತು ಬಾಹ್ಯಾಕಾಶ ಸಂಶೋಧನೆ ಸಮ್ಮೇಳನವನ್ನು ಇದು ಸೂಚಿಸುತ್ತದೆ. ಓಕೆ, ಸೊ ನೋಡಿ ನಮಗೆ ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟು. ಓಕೆ, ಹೈದರಾಬಾದ್ನ ಸ್ಪೇಸ್ ಟೆಕ್ ನವೋದ್ಯಮ ಸ್ಕೈರೂಟ್ ಏರೋಸ್ಪೇಸ್ ಎಕ್ಸಾಮ್ಸ್ಗೆ ಇಂಪಾರ್ಟೆಂಟು. ಓಕೆ, ದಟ್ ಈಸ್ HYT. ಓಕೆ, ನೋಡಿ 16 ನಿಮಿಷದ ಪ್ರಯಾಣದ ಬಳಿಕ ಅಂತರಿಕ್ಷದಲ್ಲಿ 450 ಕಿಲೋಮೀಟರ್ ಅಂತರದಲ್ಲಿ ನಿಗದಿಪಡಿಸಿದ ಕೆಳ ಹಂತದ ಕಕ್ಷೆಯಲ್ಲಿ 60 ಡಿಗ್ರಿ ಕೋನದಲ್ಲಿ ಪೇಲೋಡ್ಗಳನ್ನು ಯಶಸ್ವಿಯಾಗಿ ಕಕ್ಷೆಗೆ ಸೇರಿಸಲಾಯಿತು. ಸರ್, ಪೇಲೋಡ್ಸ್ಗಳ ಬಗ್ಗೆ ಪ್ರಶ್ನೆ ಕೇಳ್ತಕ್ಕಂಥದ್ದು 90% ಇಲ್ಲ. ನಾನು ಕೇಳಲ್ಲ ಅಂತ ಹೇಳ್ತಿಲ್ಲ, 90% ಕೇಳಲ್ಲ. ಕೇಳ್ತಾರೆ ಅಮಾವಾಸ್ಯೆ ಹುಣ್ಣಿಗೊಮ್ಮೆ, ಆದರೆ ಯಾವತ್ತೋ ಒಂದು ದಿವಸ ಕೇಳೋದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ಓಕೆ, ರಾಕೆಟ್ನಲ್ಲಿ ಪ್ರಾತ್ಯಕ್ಷಿಕೆ ರೂಪದ ಹಲವು ಪೇಲೋಡ್ಗಳು. ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ಕೈ ಬರಹದಲ್ಲಿ ಬರೆದ ವಂದೇ ಮಾತರಂ ಗೀತೆಯ ಸಾಲುಗಳನ್ನು ಹೊಂದಿದ ಪೋಸ್ಟ್ ಕಾರ್ಡ್ ಅನ್ನು ಸಹ ಕಕ್ಷೆಗೆ ಸೇರಿಸಲಾಗಿದೆ. ಸೊ ಇದು ಸಹ ಎಕ್ಸಾಮ್ಸ್ಗೆ ಇಂಪಾರ್ಟೆಂಟು. ಓಕೆ, ತದನಂತರದಲ್ಲಿ ವಿಕ್ರಮ್ ಸಾರಾಭಾಯಿ ಅವರ ಹೆಸರಿಗೋಸ್ಕರ ವಿಕ್ರಮ್-1 ರಾಕೆಟ್ ಬಹು ಹಂತದ ಉಡಾವಣಾ ಮಲ್ಟಿ ಸ್ಟೇಜ್ ಉಡಾವಣಾ ವಾಹನ ಆಗಿದ್ದು ಹಗುರವಾದ ಇಂಗಾಲ ಸಂಯೋಜಿತ. ನೋಡಿ, ಕಾರ್ಬನ್ ಕಂಟೆಂಟ್, ಕಾರ್ಬನ್ದು ಅದರ ಸ್ಟ್ರೆಂತ್ ಜಾಸ್ತಿ ಇರುತ್ತೆ, ಅದರ ಶಕ್ತಿ ಜಾಸ್ತಿ ಇರುತ್ತೆ. ಓಕೆ, ರಚನೆಯನ್ನು ಬಳಸಿಕೊಂಡು ನಿರ್ಮಿಸಲಾಗಿದೆ. 3 ಘನ ಇಂಧನ ಸಾಲಿಡ್ ಫ್ಯೂಯಲ್ ಸ್ಟೇಜಸ್. ಓಕೆ, ಸಾಲಿಡ್ ಫ್ಯೂಯಲ್ ಸ್ಟೇಜಸ್. ಓಕೆ, ಹಂತಗಳು ಮತ್ತು ಲಿಕ್ವಿಡ್ ಆರ್ಬಿಟಲ್ ಹೊಂದಾಣಿಕೆ ಮಾಡ್ಯೂಲ್ಗಳಿಂದ ಚಾಲಿತವಾಗಿದೆ. 24 ಮೀಟರ್ ಎತ್ತರದ 4 ಹಂತದ ಉಡಾವಣಾ ವಾಹನದ ವಿಕ್ರಮ್-1. ಓಕೆ, 350 kg ಇದೆ. ಇದು ಇಂಪಾರ್ಟೆಂಟ್ ಅಲ್ಲ. ಓಕೆ, ಸೊ ವಿಕ್ರಮ್ ಸಾರಾಭಾಯಿ ಅವರ ಗೌರವಾರ್ಥ ವಿಕ್ರಮ್-1 ಎಂದು ಹೆಸರಿಡಲಾಗಿದೆ. ಸೊ ಇದು ನಮಗೇನಪ್ಪ ಅಂತಂದ್ರೆ ಇಂಪಾರ್ಟೆಂಟು. ಇಲ್ಲಿ ಕ್ರಯೋಜನಿಕ್ ಇಂಜಿನ್ ಅನ್ನು ಸಹ ನಾವು ಬಳಸಿದ್ದೇವೆ. ಸೊ ಈ ಕುರಿತು ನಾವೇನು ಮಾಡಬೇಕು, ಇದರ ಸ್ಕೈರೂಟ್ ಏರೋಸ್ಪೇಸ್ ಅಂತಕ್ಕಂತಹ ಸ್ಟಾರ್ಟ್ಅಪ್ ಕಂಪನಿ, ಅದರ ಫೌಂಡರ್ಸ್ ಸಹ ತಿಳ್ಕೊಂಡ್ರೆ ತಪ್ಪೇನಿಲ್ಲ. ಇದು HYT. ಇದೊಂದು ಬಿಟ್ರೆ ಮುಂದೆ ಇನ್ನೊಂದು HYT ಇದೆ, ಅದ್ರ ಬಗ್ಗೆ ಹೇಳೋಣ ಬನ್ನಿ. ಓಕೆ, ಅಕ್ಕಿ ದರ ಮತ್ತಷ್ಟು ತುಟ್ಟಿ ಬೇಡ, ಇದು ಬೇಡ.
ಇದು ಬೇಡ, ಇದು ಬೇಡ. ಪ್ರಜೆಗಳಿಂದ ಪ್ರಜಾ ಸೇವೆಗಾಗಿ ಪ್ರಜೆಗಳಿಗೋಸ್ಕರ. ನೋಡಿ, ಈಗ ಎಥಿಕ್ಸು, ತದನಂತರದಲ್ಲಿ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಗುಡ್ ಗವರ್ನೆನ್ಸ್ ಅಂತ ಕಾನ್ಸೆಪ್ಟ್ ಇದೆ. ಆ ಗುಡ್ ಗವರ್ನೆನ್ಸ್ ಕಾನ್ಸೆಪ್ಟ್ ಬಗ್ಗೆ ತಾವುಗಳು ಬರಿಬೇಕಾದ್ರೆ, ಅದೇ ನಮ್ಮ ಅಪ್ಪನ ಕಾಲದ್ದು ಯಾವ್ದಪ್ಪ, RTI, ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್. ನಮ್ಮ ತಾತನ ಕಾಲದ್ದು ಯಾವ್ದಪ್ಪ, ಸಿಟಿಜನ್ ಚಾರ್ಟರ್, ನಾಗರಿಕ ಸನ್ನದಗಳು. ಬರೀ ಇವ್ಳ ಬಗ್ಗೆ ಬರ್ಕಂತ ಹೋದ್ರೆ ಇವ್ಯಾಲ್ಯುಯೇಟರ್ಸ್ಗೆ ಸಖತ್ತಾಗಿ ತಲೆಕೆಟ್ಟೋಗುತ್ತೆ. ಸೊ ನೀವೇನ್ ಮಾಡಬೇಕು, ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಇರುವ ಸೇವೆಯೇ ಪ್ರಜಾ ಸೇವೆ. ಕರ್ನಾಟಕ ಸರ್ಕಾರ ಪ್ರಜಾ ಸೇವೆ ಇಲಾಖೆ ಆರಂಭ ಮಾಡಿದೆ. ಇಂತಹ ಅಂಶಗಳನ್ನ ನಿಮ್ಮ ಮೇನ್ಸ್ ಆನ್ಸರ್ಸ್ ಅಲ್ಲಿ, ನಿಮ್ಮ ಪ್ರಬಂಧದಲ್ಲಿ ಮೆನ್ಷನ್ ಮಾಡಿದಾಗ ನೀವು ಉತ್ತಮ ಅಲ್ಲ ಅತ್ಯುತ್ತಮ ಅಂಕಗಳನ್ನು ಪಡೆದುಕೊಳ್ತೀರಾ. ದಿಸ್ ಈಸ್ ಎ ಶಾಂತ ಮಾರ್ಗ ಗ್ಯಾರಂಟಿ. ಓಕೆ, ನೆಕ್ಸ್ಟ್ ಬಂತು, ಇದು HYT, ಹೈ ಯೀಲ್ಡಿಂಗ್ ಟಾಪಿಕ್. ಸರ್, ಸೊ ನಮ್ಮ ಪ್ರತಿ ಮಂತಿನ ಕರೆಂಟ್ ಅಫೇರ್ಸ್ ನಾನು ಸ್ಪಷ್ಟವಾಗಿ ಹೇಳ್ತೀನಿ. ವಿಶ್ವ ಮಟ್ಟದ ಕ್ರೀಡಾಕೂಟಗಳು ಪರೀಕ್ಷೆಗೆ HYT. ವಿಶ್ವ ಮಟ್ಟದ ಕ್ರೀಡಾಕೂಟಗಳು, ಈಗ ಭಾರತ ಶ್ರೀಲಂಕಾ ಏಕದಿನ ಸರಣಿ, ನಮ್ಮ ಪ್ರಣೆಗೂ ಬರಲ್ಲ ಅದು. ಓಕೆ, ಸೊ ನೀವು ಮದ್ರಾಸ್ ಓಪನ್ ಟೆನ್ನಿಸ್ಗೆ ಸಂಬಂಧಪಟ್ಟ ಹಾಗೆ, ಬ್ಯಾಡ್ಮಿಂಟನ್ಗೆ ಸಂಬಂಧಪಟ್ಟ ಬರಲ್ಲ ರೀ ಇವೆಲ್ಲ. ವಿಶ್ವ ಮಟ್ಟದ ಕ್ರೀಡಾಕೂಟ ಸ್ವಾಮಿ, ಫಿಫಾ ಇಡೀ ಜಗತ್ತೇ ನೋಡ್ತಾ ಇದೆ ಈ ಮ್ಯಾಚ್ ಅನ್ನ. ಸೊ ದಟ್ ಈಸ್ ವೈ ಇಟ್ ಈಸ್ ಎ HYT. ಅಮೇರಿಕಾ, ಕೆನಡಾ, ಮೆಕ್ಸಿಕೋ ದೇಶಗಳು ಜಂಟಿಯಾಗಿ ಆಯೋಜಿಸಿರ್ತಕ್ಕಂತಹ ಈ ಫಿಫಾ ಕುರಿತು ಪ್ರಶ್ನೆಗಳು 100ಕ್ಕೆ 100% ಬರುತ್ತೆ. ನೋ ಡೌಟ್ ಇನ್ ದಟ್. ಸೊ ನೋಟ್ ಡೌನ್ ಮಾಡ್ಕೊಳ್ಳಿ, ಈ ವಿಡಿಯೋನ ಸೇವ್ ಮಾಡಿ ಇಟ್ಕೊಳ್ಳಿ, ನಿಮಗೆ ಗೊತ್ತಾಗುತ್ತೆ. ಓಕೆ, ಸೊ ನಾನು ನಿಮಗೆ ಕೇಳ್ತಾ ಇದ್ದೀನಿ, ಈ ಒಂದು ಫಿಫಾ ವಿಶ್ವಕಪ್ಪದಲ್ಲಿ ಎಷ್ಟು ತಂಡಗಳು ಪಾಲ್ಗೊಂಡಿದ್ವು, ಯಾವ ಹೊಸ ತಂಡಗಳು ಪಾಲ್ಗೊಂಡಿದ್ದಾವೆ? ಓಕೆ, ಸೊ ತದನಂತರದಲ್ಲಿ ಥೀಮ್ ಸಾಂಗ್ ಏನಿದೆ, ಮಾಸ್ಕಟ್ ಏನಿದೆ, ಕೆನಡಾದ ಮಾಸ್ಕಟ್ ಏನು, ಅಮೇರಿಕದ್ದೇನು, ಮೆಕ್ಸಿಕದೇನು ಅನ್ನೋದನ್ನ ನಾವು ಮೆನ್ಷನ್ ಮಾಡಿ. ನೋಡಿ, ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟು ಫಿಫಾ ವಿಶ್ವಕಪ್ ಫೈನಲ್ ಅಲ್ಲಿ ಅರ್ಜೆಂಟೀನಾ ಮತ್ತು ಸ್ಪೇನ್ ಮದಗಜಗಳ ಮುಖಾಮುಖಿ. ಓಕೆ, ಸೊ ನಮಗೆ ಇಲ್ಲಿ ಕಂಡು ಬರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ, ನ್ಯೂ ಜೆರ್ಸಿಯಲ್ಲಿ ಇದು ಮ್ಯಾಚ್ ನಡೆಯುತ್ತೆ. ಓಕೆ, ಸ್ಥಳ ನ್ಯೂ ಜೆರ್ಸಿ ಕ್ರೀಡಾಂಗಣ. ಓಕೆ, ಸೊ ಮೋಸ್ಟ್ ಇಂಪಾರ್ಟೆಂಟ್ ನಮಗೆ ಮೆಸ್ಸಿ ಮತ್ತು ML. ನೋಡಿ, ಮೆಸ್ಸಿ ತನ್ನ 20ನೇ ವಯಸ್ಸಲ್ಲಿ ML ಒಂದು ಚಿಕ್ಕ ಮಗು, ಓಕೆ, 1 ವರ್ಷದ ಮಗುನ ಒಂದು ಚಾರಿಟಿ ಇದಕ್ಕೋಸ್ಕರ ಏನ್ ಮಾಡ್ತಿರ್ತಾರೆ, ಅಡ್ವರ್ಟೈಸ್ಮೆಂಟ್ಗೆ ಚಿಕ್ಕ ಮಗುನ ಎತ್ಕೊಂಡಿರ್ತಾರೆ. ಇವತ್ತು ಅದೇ 1 ವರ್ಷದ ಮಗು ಇವತ್ತು ಮೆಸ್ಸಿ ವಿರುದ್ಧ ಆಡ್ತಾ ಇದ್ದಾನೆ ಅಂದ್ರೆ ಇದು ಕಾಲದ ಮಹತ್ವ. ಇದು ಕಾಲ ನೋಡಿ, ಯಾರು 1 ವರ್ಷದ ಮಗನ ಎತ್ಕೊಂಡಿದ್ದು ಅದೇ ಮಗು ಇವತ್ತು ಮೆಸ್ಸಿ ವಿರುದ್ಧ ಆಟ ಆಡ್ತಾ ಇದ್ದಾನೆ, ML. ಓಕೆ, ಸೊ ಇದು ಇಂಪಾರ್ಟೆಂಟು. ಯಾರು ಗೆದ್ರು, ಎಷ್ಟು ಗೋಲು, ಗೋಲ್ಡನ್ ಬೂಟ್ ಯಾರಿಗೆ ಬಂತು, ಬಹಳ ಇಂಪಾರ್ಟೆಂಟ್ ನಿಮಗೆ. ಈ ಪ್ರಶಸ್ತಿಯ ಮೊತ್ತ, ರನ್ನರ್ ಅಪ್ ಇವೆಲ್ಲ ಬರಲ್ಲ ರೀ, ಬರಲ್ಲ. ಇವನು ಸುಮ್ಮನೆ ಓದ್ಕೊಂಡು ಮೆಸ್ಸಿ ಮತ್ತು ML. ನೋಡಿ, ML ಲಾಸ್ಟ್ ಟೈಮು ನಮಗೆ ಎಂಬಾಪೆ ಅಂತ ಇದ್ರು, ಫ್ರಾನ್ಸ್ ದೇಶದ ಎಂಬಾಪೆ ತುಂಬಾ ಎಮರ್ಜ್ ಆಗಿದ್ರು. ಈ ಬಾರಿ ಸ್ಪೇನ್ನ ML ಅವರು ಏನ್ ಮಾಡಿದ್ದಾರೆ, ಎಮರ್ಜ್ ಆಗಿದ್ದಾರೆ. ಓಕೆ, ಬಾಹ್ಯಾಕಾಶಯಾನದಲ್ಲಿ ಖಾಸಗಿ ಯುಗಾರಂಭ, ಆರಂಭ ಖಾಸಗಿ ಆರಂಭ. ಸೊ ನೋಡಿ, ಭಾರತದ ಬಾಹ್ಯಾಕಾಶದ ಯಾತ್ರೆ, ಬಾಹ್ಯಾಕಾಶ ಸಾಧನೆ ಅಂದಾಗ ಇಂಥ ಬರಿಬೇಕ್ರಿ. ನೋಡಿ, ಯಾರಿವರು ಸ್ಟಾರ್ಟ್ಅಪ್ ಸ್ಥಾಪಕರು? ಸ್ಕೈರೂಟ್ ಏರೋಸ್ಪೇಸ್ ಸಂಸ್ಥೆಯನ್ನು 2018ರಲ್ಲಿ, ಸ್ವಾಮಿ ಜಸ್ಟ್ 8 years ಬ್ಯಾಕ್ ಒಂದು ಸಂಸ್ಥೆಯನ್ನು ಆರಂಭ ಮಾಡ್ತಾರೆ. ಸೊ ನಾನು ಏನ್ ಹೇಳ್ತೀನಿ ಅಂದ್ರೆ, ಎಲ್ಲರಿಗೂ ಗೌರ್ಮೆಂಟ್ ನೌಕರಿ ಸಿಗಲ್ಲ ರೀ, ಅರ್ಥ ಮಾಡ್ಕೊಳ್ಳಿ. ಓಕೆ, ಎಲ್ರಿಗೂ ಗೌರ್ಮೆಂಟ್ ನೌಕರಿ ಸಿಗಲ್ಲ. ಸಿಕ್ಕವರು ಗೌರ್ಮೆಂಟಿಗೆ ಜಾಯ್ನ್ ಆಗಿ, ಸಿಕ್ಕಿಲ್ಲ ಅಂದ್ರೆ ಅದಕ್ಕಿಂತ ದೊಡ್ಡ ಅಪರ್ಚುನಿಟಿ ಕಾಯ್ತಾ ಇದೆ ಅಂತ ನಾನು ಅನ್ಕೋಬೇಕು. ಓಕೆ, ಸೊ ಇಟ್ಸ್ ಎ ಗುಡ್ ಥಿಂಗ್ ಟು ಜಾಯ್ನ್ ಇನ್ ಟು ದಿ ಗೌರ್ಮೆಂಟ್ ಸೆಕ್ಟರ್, ಬಟ್ ಅಟ್ ದಿ ಸೇಮ್ ಟೈಮ್ ಎವ್ರಿವನ್ ವಿಲ್ ನಾಟ್ ಗೆಟ್ ಎ ಗೌರ್ಮೆಂಟ್ ಜಾಬ್. ಯಾರಿಗೆ ಗೌರ್ಮೆಂಟ್ ಜಾಬ್ ಸಿಗುತ್ತೆ? ಯಾರು ಪ್ರಾಮಾಣಿಕವಾಗಿ ಓದ್ತಾರೆ ಅವ್ರಿಗೆ ಮಾತ್ರ ಸಿಗುತ್ತೆ. 97% ನಾನ್ ಸೀರಿಯಸ್ ಕ್ಯಾಂಡಿಡೇಟ್ಸ್ ಈ ಎಕ್ಸಾಮ್ಸ್ ಅಲ್ಲಿ ಇರೋದು, 97%. ಇನ್ನು 3% ಸೀರಿಯಸ್ ಇರ್ತಾರೆ, ಅದ್ರಲ್ಲಿ 1%ಗೆ ಮಾತ್ರ ಏನಾಗುತ್ತೆ, ಕೆಲಸ ಸಿಗುತ್ತೆ. ಇನ್ನು 2% ಇರ್ತಾರಲ್ಲ, ಅವ್ರು ಏನ್ ಮಾಡ್ತಾರ, ಯಾವುದೇ ವೃತ್ತಿಯನ್ನು ಹಿಡ್ಕೊಂಡ್ರು ಸಹ ಅತ್ಯುನ್ನತ ಸಾಧನೆಯನ್ನ ಮಾಡ್ತಾರ ಆ 2%. ಈ 97% ಜನ ಇರ್ತಾರಲ್ಲ, ಅವ್ರು ಯಾವ ಫೀಲ್ಡಿಗೆ ಹೋದ್ರು ಸಹ ಅವ್ರು ಸಕ್ಸಸ್ ಆಗಕ್ಕೆ ಸಾಧ್ಯವೇ ಇಲ್ಲ. ಸೊ ಗೌರ್ಮೆಂಟ್ ಎಕ್ಸಾಮ್ಸ್ಗೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿದ್ರು ಸಹ ಫೇಲ್ ಆದವರು ತಮ್ಮ ಜೀವನದಲ್ಲಿ ಗೆಲ್ತಾರೆ, ಇದು ನಿಮಗೆ ನೆನಪಿರಲಿ. ಓಕೆ, ಸೊ ಇವರು ಇಸ್ರೋದ ಮಾಜಿ ವಿಜ್ಞಾನಿಗಳಾದ ಪವನ್ ಕುಮಾರ್ ಚಂದನ ಮತ್ತು ನಾಗಾ ಭಾರತ್ ಢಾಕಾ, ಇವರು ಈ ಸ್ಕೈರೂಟ್ ಏರೋಸ್ಪೇಸ್ ಅಂತಕ್ಕಂಥ ಸ್ಟಾರ್ಟ್ಅಪ್ ನ
ಸಂಸ್ಥಾಪಕರು. ಇಷ್ಟೇ ಸಾಕು. ಇವ್ರು ಎಲ್ಲಿದ್ರು, ಏನ್ ಕೆಲಸ ಮಾಡಿದ್ರು, ಎಲ್ಲಿ ಓದಿದ್ರು, ಯಾವುದು ಎಕ್ಸಾಮ್ಸ್ಗೆ ಇಂಪಾರ್ಟೆಂಟ್ ಅಲ್ಲ. ಓಕೆನಾ? ಈಗ ಅರ್ಥ ಆಯ್ತಲ್ಲ? ವಿಕ್ರಮ್ 1 ಅದು ಏನ್ ಕೆಲಸ ಮಾಡುತ್ತೆ, ತದನಂತರದಲ್ಲಿ ಸ್ಕೈ ರೂಟ್ ಏರೋಸ್ಪೇಸ್ ಇಷ್ಟಿದ್ರೆ ಸಾಕು. ಓಕೆ, ನೆಕ್ಸ್ಟ್ ಇದು ಎಲ್ಲ ಬರಲ್ಲ, ಎಲ್ಲ ಎಕ್ಸಾಮ್ಸ್ಗೆ ಬರಲ್ಲ. ಕೆರೆಗಳಾಗುತ್ತಿವೆ ಜೀವರಹಿತ ವಲಯಗಳು, ಆಮ್ಲಜನಕ ಪ್ರಮಾಣ ತೀವ್ರ ಕುಸಿತ. ಸರ್, ಎನ್ವೈರನ್ಮೆಂಟು 5 ಮಾರ್ಕ್ಸಿಗೆ ಬರುತ್ತೆ. ತಾವೇನಾದ್ರೂ 500 ಪೇಜ್ಗಳನ್ನ ಓದ್ತಾ ಇದ್ರೆ, ಇವನ್ ನಾಳೆ ನಂದೇ 500 ಪೇಜ್ ಪುಸ್ತಕ ಬಂತ ಅನ್ಕೊಳ್ಳಿಪ್ಪ ರಜಾ, ಓಕೆ, ನಂದೇ ಓದ್ಬಿಡಿ ಅಂತ ಹೇಳ್ತೀನಿ. ನಾನು ತರಲ್ಲ 500 ಪೇಜ್ ಪುಸ್ತಕ. ಓಕೆ ಸರ್, ಬಯಾಲಜಿಕಲ್ ಆಕ್ಸಿಜನ್ ಡಿಮ್ಯಾಂಡ್, BOD. ಓಕೆ, ಸೊ ಇದು ಎಕ್ಸಾಮ್ಸ್ಗೆ HYT. ಈಗ ನಮ್ಮ 12ನೇ HYT ಬ್ಯಾಚ್ ಆರಂಭ ಆಗಿರ್ತಕ್ಕಂಥ ಎಲ್ಲ ಗೊತ್ತಿದೆ. ಓಕೆ, ಸೊ ದಿಸ್ BOD, ಬಯಾಲಜಿಕಲ್ ಆಕ್ಸಿಜನ್ ಡಿಮ್ಯಾಂಡ್, ಎಷ್ಟೆಷ್ಟು ಆಕ್ಸಿಜನ್ ಡಿಮ್ಯಾಂಡ್ ಜಾಸ್ತಿ ಇದೆ ಅಂದ್ರೆ ಅಷ್ಟಷ್ಟು ಕೆರೆ ಕಲುಷಿತಗೊಂಡಿದೆ, ಮಲಿನಗೊಂಡಿದೆ ಅಂತೇಳಿ ತಾವು ಭಾವಿಸ್ಬೇಕಾಗುತ್ತೆ. NGT, ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್, NGT 1972ರಲ್ಲಿ ಕಂಡು ಬರ್ತಕ್ಕಂತಹ ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯನ್ನು ಫಾಲೋ ಮಾಡುತ್ತಾ ಇಲ್ಲ? ಕಾಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. NGTಯ ಪ್ರೆಸೆಂಟ್ ಅಧ್ಯಕ್ಷರು ಓಕೆ ಯಾರಿದ್ದಾರೆ, NGT ಎಲ್ಲೆಲ್ಲಿ ತನ್ನ ಒಂದು ಸಬ್ ಬ್ರಾಂಚಸ್ ಅನ್ನು ಹೊಂದಿದೆ ಅನ್ನೋದನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ. ಓಕೆ, ತದನಂತರದಲ್ಲಿ NGTಯ ಮೂಲ ಉದ್ದೇಶ ಏನು? ಇದು ಪರಿಸರ ನ್ಯಾಯ, ಎನ್ವೈರನ್ಮೆಂಟಲ್ ಜಸ್ಟಿಸ್ ಕೊಡ್ತಕ್ಕಂಥದ್ದು. ಇದು ನಮ್ಮಲ್ಲಿ ಆರ್ಟಿಕಲ್ 48 ಸಬ್ ಕ್ಲಾಸ್ A ಆರ್ಟಿಕಲ್ಸ್ ನೆನ್ಪಿಡ್ಬೇಕಾಗುತ್ತೆ. ಸೊ ನಿಮ್ಗೆಲ್ಲ ಗೊತ್ತಿರತಕ್ಕಂಥದ್ದು ನಮ್ಮ ಆಫ್ಲೈನ್ ತರಗತಿ ಆರಂಭ ಆಗ್ತಿದೆ. ಓಕೆ, ಆಫ್ಲೈನ್ ತರಗತಿ ಆರಂಭ ಆಗಿದೆ ಕೂಡ. ಸೊ ಆಸಕ್ತರು ಈ ಒಂದು 9620131843. ಸೊ ನೋಡಿ, ಇಲ್ಲಿ ಸಹ ದಟ್ ಇಂಡಿವಿಜುವಲ್ ಮೆಂಟರ್ಶಿಪ್ ಇರುತ್ತೆ. ಕ್ವಶನ್ ಕೇಳ್ತಕ್ಕಂಥದ್ದು ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ಶಾಂತ ಮಾರ್ಗ. ಸೊ ಕ್ಲಾಸ್ ಆದ ನಂತರದಲ್ಲಿ ಹಿಂದಿನ ತರಗತಿಗಳ ಕುರಿತು ಚರ್ಚೆ, ಕ್ವಶನ್ ಕೇಳ್ತಕ್ಕಂಥದ್ದು ಇರುತ್ತೆ. ಸೊ ಆಸಕ್ತರು ಈ ನಂಬರ್ಗೆ ಸಂಪರ್ಕ ಮಾಡ್ಬೋದು. ಓಕೆ, ಸೊ ಇವ್ಯಾವು ಬರಲ್ಲ, ಇವು ಸಂಡೇ ಫ್ರೀ ಅದರಲ್ಲ, ಅದಕ್ಕಿಂತವೆಲ್ಲ ಕೊಡ್ತಾರೆ, ಓದೋ ಅವಶ್ಯಕತೆ ಇಲ್ಲ. ಓಕೆ, ಇದು ಬೇಡ. ಎಸ್, ನೋಡಪ್ಪ ರಜಾ, ಎರಡೇ ಇನ್ಫಾರ್ಮೇಶನ್ನು ಇವತ್ತು ನಮ್ಮ ಎಕ್ಸಾಮ್ಸಿಗೆ ಬರ್ತಕ್ಕಂಥದ್ದು. ಈ 2 ಇನ್ಫಾರ್ಮೇಶನ್ಗೋಸ್ಕರ ನೀವೇನು ಮಾಡ್ತೀರಾ, ತುಂಬ ಇಡೀ ಪೇಪರ್ನ ಓದ್ತೀರಾ. ಎನಿ ಪೇಪರ್, ಪ್ರಜಾವಾಣಿ, ಕನ್ನಡಪ್ರಭ, ಯಾರು ಹೇಳಿದ್ದು ಬರೀ ಪ್ರಜಾವಾಣಿ ಓದ್ಬೇಕಂತ? ಹೂ ಟೋಲ್ಡ್ ಯು? ಕೆದು ನೋಟಿಫಿಕೇಶನ್ ಹೊರಡಿಸಿದಾರಾ ಪ್ರಜಾವಾಣಿ ಓದಿ ಅಂತೇಳಿ? UPSC ಹೊರಡಿಸಿದಾರಾ ಹಿಂದೂ ಓದಿ ಅಂತೇಳಿ? ದಿಸ್ ಇಸ್ ಆಲ್ ಮಾರ್ಕೆಟ್ ಮೇಡ್. ಓಕೆ, ಬಟ್ ನಿಮಗೆ ಗೊತ್ತಿರಬೇಕು HYT ಯಾವ್ದು ಅಂತೇಳಿ. ಸೊ ದಟ್ ದಿಸ್ ಈಸ್ ಕಾಲ್ಡ್ ಎಕ್ಸಾಮ್ ಅಪ್ರೋಚ್. ಓಕೆ, ಎಸ್, ಮತ್ತೊಂದು ವಿಡಿಯೋನಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.